ಹಲೋ ಫ್ರೆಂಡ್ಸ್, ನಮಸ್ಕಾರ. ರಾಮನಗೌಡ ಟೆಕ್ ನ್ಯೂಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮಗೆ ಇವತ್ತು ತಿಳಿಸ್ತಾ ಇರೋ ವಿಷಯ ಏನಪ್ಪ ಅಂದರೆ, ನೀವೇನಾದರೂ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಏನಾದರೂ ಖಾತೆ ಹೊಂದಿದ್ರೆ ಎಮರ್ಜೆನ್ಸಿ ಚೆಕ್ ಬುಕ್ ಯಾವ ಥರ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಏನಾದರೂ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಏನಾದರೂ ಇದ್ದರೆ ನೀವು ಅದರಿಂದ ಈಸಿಲಿ ಮನೆಯಲ್ಲಿ ಕೂತ್ಕೊಂಡು ಹೇಗೆ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಓಪನ್ ಮಾಡಿ. ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಲಾಗಿನ್ ಪಿನ್ ಅಂತ ಕೇಳುತ್ತೆ. ಲಾಗಿನ್ ಪಿನ್ನ ಹಾಕಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ನಾನು ಇಟ್ಟಿರ್ತಕ್ಕಂಥ ಪಿನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೀವೇನಾದರೂ ಬ್ರ್ಯಾಂಚಲ್ಲಿ ಹೋಗಿ ಮೊಬೈಲ್ ಬ್ಯಾಂಕಿಂಗ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ರಪ್ಪ ಅಂದರೆ ಈ ಥರ ಓಪನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅಕೌಂಟ್ ಸೆಕ್ಷನ್ ಮೇಲೆ ಟಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಆಪ್ಷನ್ಸ್ ಇರ್ತಾವೆ ಇಲ್ಲಿ. ನೀವು ಇಲ್ಲಿ ಬಂದುಬಿಟ್ಟು ಅಕೌಂಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಾದ ನಂತರ ನಿಮ್ಮದು ಇಲ್ಲಿ SB ಅಕೌಂಟ್ ಶೋ ಆಗ್ತದೆ. ಇಲ್ಲಿ ನೋಡಿ SB ಅಂತ. ಈ ಅಕೌಂಟ್ನ ಮೇಲೆ ಬಂದುಬಿಟ್ಟು ಅಕೌಂಟ್ ಡೀಟೇಲ್ಸ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಇಷ್ಟೆಲ್ಲ ಡೀಟೇಲ್ಸ್ ಇರ್ತದೆ. ನಿಮ್ಮದು ಕಸ್ಟಮರ್ ID, ನಿಮ್ಮ ಅಕೌಂಟ್ ಸ್ಟೇಟಸ್ಸು, ಇಲ್ಲ ಯಾವ ಬ್ರಾಂಚಲ್ಲಿದೆ, ಯಾವ ಡೇಟಲ್ಲಿ ಓಪನ್ ಆಗಿದೆ ಅಕೌಂಟು, IFSC ಕೋಡು ಎಲ್ಲ ಇರುತ್ತೆ. ನೀವು ಇಲ್ಲಿ ಬಂದುಬಿಟ್ಟು ಅಪ್ಲೈ ಫಾರ್ ಚೆಕ್ ಬುಕ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಯುವರ್ ಅಕೌಂಟ್ ಫಾರ್ ಅಪ್ಲೈಯಿಂಗ್ ಚೆಕ್ ಬುಕ್ ಆ ಥರ ಕ್ಲಿಕ್ ಮಾಡಿದಾಗ ಈ ಥರ ಶೋ ಆಗ್ತದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಿಮ್ಮದು ಅಕೌಂಟ್ ಕರೆಂಟ್ ಅಕೌಂಟಾ, ಏನು ನಾನ್ ರೆಸಿಡೆಂಟಿಯಲ್ ಅಕೌಂಟಾ, ಸೇವಿಂಗ್ ಅಕೌಂಟಾ ಅಂತ. ನಮ್ಮದು ಬಂದುಬಿಟ್ಟು ಸೇವಿಂಗ್ ಅಕೌಂಟು. ನಾನು ಸೇವಿಂಗ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಆಟೋಮೆಟಿಕ್ಲಿ 25 ಲೀವ್ಸ್ ಅಂತ ಶೋ ಆಗ್ತದೆ. 25 ಲೀವ್ಸ್ ಅಷ್ಟೇ ಬರುತ್ತೆ, ಮತ್ತು ಬೇರೆ ಆಪ್ಷನ್ಸ್ ಇಲ್ಲ. ಎಮರ್ಜೆನ್ಸಿಲಿ ಬೇಕಾದರೆ ನೀವು ಈ ಥರ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ಕನ್ಫರ್ಮ್ ಅಂತ ಟೈಪ್ ಮಾಡಿದರೆ ಚೆಕ್ ಬುಕ್ ರಿಕ್ವೆಸ್ಟ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಹೇಳ್ತಾ ಇದೆ. ನಾನು ಆಲ್ರೆಡಿ ಚೆಕ್ ಬುಕ್ ರಿಕ್ವೆಸ್ಟ್ನ ರೈಸ್ ಮಾಡಿದ್ದೀನಿ. ನಿಮಗೂ ಬೇಕಾದರೆ ಇಲ್ಲಿ ಬಂದುಬಿಟ್ಟು ಕನ್ಫರ್ಮ್ ಅಂತ ಹೊಡೆದ್ರೆ ಅರ್ಜಿ ಸಬ್ಮಿಟ್ ಆಗ್ತದೆ. ನಿಮ್ಮ ಮನೆಗೆ 1 ಮಂತ್ ಒಳಗಡೆ ಪೋಸ್ಟಿಗೆ ಚೆಕ್ ಬುಕ್ ಬರ್ತಾವೆ. ಈ ಥರ ಫ್ರೆಂಡ್ಸ್, ನೀವೇನಾದರೂ ಎಮರ್ಜೆನ್ಸಿ ಚೆಕ್ ಬುಕ್ ಅಪ್ಲೈ ಮಾಡಬೇಕಾಗಿತ್ತಪ್ಪ ಅಂದ್ರೆ, ನಿಮ್ಮ ಕಡೆ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಇತ್ತಪ್ಪ ಅಂದ್ರೆ ಈ ಥರ ನೀವು ರಿಕ್ವೆಸ್ಟ್ನ ರೈಸ್ ಮಾಡ್ಬೋದು. ನಿಮಗೆ ಏನೇ ತೊಂದರೆ ಇದ್ದರೂ ಕಮೆಂಟ್ ಮಾಡಿರಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಯಾವ ರೀತಿ ಓಪನ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಬೇಕಾದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ. ನಾನು ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಯಾವ ಥರ ಓಪನ್ ಮಾಡಬೇಕು, ಏನು ಪ್ರೊಸೆಸ್ ಇದೆ, ಅಕೌಂಟ್ ಆ್ಯಕ್ಟಿವಲ್ ಇದೆಯಾ, ಇನ್ಆ್ಯಕ್ಟಿವಲ್ ಇದೆಯಾ, ಏನೇ ತೊಂದರೆ ಇದ್ದರೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿರಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಏನೇ ತೊಂದರೆ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.